ಇದು ಮೋಟಾಪುರ್ ಕಾಡಿನ ಕತೆ. ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು. ಅಲ್ಲಿ 2 ಹದ್ದೂನು ಇರ್ತಿತ್ತು, ಸೋನು ಮತ್ತೆ ಮೋನು. ಅವರಿಬ್ರು ಅಣ್ಣ ತಮ್ಮಂದಿರು. ಆಮೇಲೆ ಸೋನು ತುಂಬಾನೇ ಕೆಟ್ಟವನು, ಮತ್ತೆ ಮೋನು ತುಂಬಾ ಒಳ್ಳೆಯವನು. ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು. ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರತ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು. ಒಂದಿವ್ಸ ಸೋನು ಧಾನ್ಯ ತಗೊಳಕ್ಕೆ ಹಳ್ಳಿಗೆ ಹೋಗ್ತಿತ್ತು. ಏಯ್, ಅದನ್ನ ನಂಗ್ ಕೊಡು, ಇಲ್ಲ ಅಂದ್ರೆ ನಾನಿನ್ನ ತಿನ್ಬಿಡ್ತೀನಿ. ಅರೆ, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಊಟನ ನಾನೇ ತಂದಿದ್ದೀನಿ, ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ. ನಾನ್ ಯಾಕೆ ಕೊಡ್ಬೇಕು? ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ. ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ. ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡ್ ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ, ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು. ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ. ಆಮೇಲೆ ಸೋನು ಹತ್ರದಿಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ. ಯಾಕೀಗ ಮಾಡ್ದೆ ಸೋನು ನೀನು? ಹಾ, ಎಲ್ಲಾ ಪಕ್ಷಿಗಳ ನೀನ್ ಕೊಲ್ತಿಯಲ್ಲೋ, ಈ ಮಕ್ಕಳನ್ನು ತಿನ್ನಕೊಳ್ತಿದ್ಯಾ? ಹಾ, ಮಕ್ಕಳಾದ್ರೇನು ಏನಾದ್ರೇನು, ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ. ಹಾ, ಅವ್ರ ಮುಖನಾದ್ರೂ ನೋಡಿ ಅವ್ರನ್ನ ಬಿಟ್ಬಿಡು. ಇಲ್ಲ, ನಂಗೆ ನನ್ನ ಹೊಟ್ಟೆ ತುಂಬಿದ್ರಾಯ್ತಷ್ಟೇ. ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು. ಮೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು. ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು. ಒಂದಿವ್ಸ ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು. ಅವಾಗ ಆ ಮರ ಹೇಳತ್ತೆ, ಕಾಪಾಡಿ ಕಾಪಾಡಿ. ಏನಾಯ್ತು ನಿಂಗೆ? ಯಾಕೆ ಹೋಗ್ತಾ ಇದ್ದೀಯಾ? ಆ ಎದುರಲ್ಲಿರೋ ಮರಾನ ನೋಡ್ತಾ ಇದ್ದೀಯಾ? ಅದು ನನ್ನ ಬೇರಿಂದಲೇ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ, ಅದಕ್ಕೆ ನೋಯ್ತಾ ಇದೆ. ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ? ಆ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ನಾನೇನ್ ಕೆಲ್ಸ ಮಾಡಲ್ಲ. ಮಗು, ಅದನ್ನ ತೆಗ್ಬಿಡು. ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ. ಮುಂದೆ ಯಾವಾಗಾದ್ರೂ ನಾನ್ ನಿಂಗ್ ಸಹಾಯ ಮಾಡ್ತೀನಿ. ಸೋನು ಹದ್ದು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗತ್ತೆ. ಮತ್ತೆ ಅಲ್ಲಿಗೆ ಮೋನು ಹದ್ದೂನು ಬಂತು. ಆಮೇಲೆ ಮರದ ಮೇಲೆ ಹೋಗಿ ಕುತ್ಕೊಳತ್ತೆ. ಮರ ಅವಾಗ್ಲೂ ಅಳ್ತಿತ್ತು. ಮೋನು ಅದನ್ ಕೇಳಿಸ್ಕೊಂಡು ಮರದ ಹತ್ರ ಕೇಳತ್ತೆ, ಮರಜ್ಜ, ನಿಮ್ಗೇನಾಯ್ತು? ನೀವ್ ಯಾಕೆ ಹೋಗ್ತಿದ್ದೀರಾ? ಅಯ್ಯ, ನಂಗೆ ಸಹಾಯ ಮಾಡು. ಆ ಮರ ಇದೆಯಲ್ಲ, ಅದು ನನ್ನ ಬೇರಿಂದ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ. ಅದನ್ ತೆಗಿತೀಯ ನೀನು? ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ. ಆಮೇಲೆ ಆ ಮರ ತುಂಬಾನೇ ಖುಷಿ ಪಡತ್ತೆ. ಮೋನು, ನೀನ್ ತುಂಬಾ ಒಳ್ಳೆಯವನು. ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದ್ ನೀನ್ ಕೇಳು. ಹಾ ಮರಜ್ಜ, ಸರಿ. ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು. ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು. ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು. ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು. ಸೋನು, ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಂಗೆ ಶಿಕ್ಷೆ ನೀಡಲಾಗಿದೆ. ನೀನು ಏಕಾಂತ ಗುಹೆಯಲ್ಲಿರ್ಬೇಕು. ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ. ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ. ಹಾಗೆ 5 ದಿವಸ ಕಳೆದು ಹೋಗತ್ತೆ. ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗುತ್ತೆ. ಅದು ಗಿಳಿರಾಜಗೆ ಗೊತ್ತಾಗ್ದಂಗೆ. ಆಮೇಲದು ಒಂದ್ ಪಕ್ಷಿನ ಕೊಂದು ಅದನ್ನ ತಿನ್ಬಿಡತ್ತೆ. ಆದ್ರೆ ಗಿಳಿರಾಜಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ, ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ. ಅವಾಗ ಗಿಳಿರಾಜ ಸೋನುನ ಕರೀತಾರೆ. ಸೋನು, ನಿಂಗೆ ಶಿಕ್ಷೆ ಕೊಡಲಾಗುತ್ತೆ. ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ. ಗಿಳಿರಾಜ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಮುಂದೆ ನಾನೇನು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ, ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು. ತುಂಬಾ ಸರಿ ಹೇಳಿ ಕೂಡ ಆಯ್ತು. ನೀನು ಬದಲಾಗ್ಲಿಲ್ಲ.
ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿರಾಜ ಘೋಷಣೆಯನ್ನ ಕೊಡ್ತಾರೆ. ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ. ಆಮೇಲೆ ತಪ್ಪಾಗಿ ಸೋನುನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ. ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ. ಆಮೇಲೆ ಹಿಂದೆ ತಿರುಗಿ ನೋಡ್ದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು. ಅವ್ರನ್ನೇ ಬಲಿನೂ ತಗೊಂಡಿದ್ರು. ಸೋನು ಹದ್ದು ತುಂಬಾನೇ ಅಳತ್ತೆ. ಸೋನು ನೋಡು, ನಿಂಗೆ ಎಷ್ಟೊಳ್ಳೆ ಅಣ್ಣ ಸಿಕ್ಕಿದ್ದ. ಅವನು ನಿನ್ನ ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ನಿನ್ನನ್ನ ಕಾಪಾಡೋಕೆ ಅಂತ ಅವನನ್ನೇ ಸಾಯಿಸ್ಕೊಂಡ. ಸೋನು ಹದ್ದು ತುಂಬಾನೇ ಅಳತ್ತೆ. ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ. ತುಂಬಾನೇ ದುಃಖ ಪಡ್ತಿತ್ತು. ಆಮೇಲೆ ಅದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು. ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು. ಅವ್ರು ಹೇಗ್ ಒಟ್ಟಿಗೆ ಹಾರ್ತಿದ್ರು, ಹೇಗ್ ಆಟ ಆಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು. ಅದಾದ್ಮೇಲೆ ಸೋನು ಯಾವ ಪಕ್ಷಿನಾನು ಸಾಯಿಸದೇ ಇಲ್ಲ, ಬದಲಾಗಿ ಸಹಾಯ ಮಾಡ್ತಿತ್ತು. ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು. ಮೋನು ಹದ್ದನ ಬಲಿ ಕೊಟ್ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ, ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ. ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು. ಎಲ್ಲರಿಗೂ ಸಹಾಯ ಮಾಡ್ಬೇಕು.